ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಜಾಯ 2ಕ್ಕೆ 10 ರೂಪಾಯಿ ಅಂತ ಹೇಳಿ. ಏನ್ ಕಜಾಯ ಈಗ ನಾವಿರೋದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ, ಇದು ತಿಪ್ಟೂರು. ಇದು ತಿಪ್ಟೂರು ಅಂತಂದ್ರೆ ಕೊಬ್ಬರಿಗೆ ಬಹಳ ವಿಶ್ವ ಪ್ರಸಿದ್ಧಿ. ಇಲ್ಲಿ ನೋಡಿ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎದುರುಗಡೆನೇ ಸಿಕ್ಕಿದ್ದಾರೆ ನಮಗೆ ನಮ್ಮ ಕಜಾಯ 2ಕ್ಕೆ 10 ರೂಪಾಯಿ ಮಾರೋ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ. ಏನ್ ಕಜಾಯ ತೋರಿಸಿ. ಅಕ್ಕಿ ಕಜಾಯ. ಅಕ್ಕಿ ಕಜಾಯ, ಅಕ್ಕಿ ಬೆಲ್ಲ. ಹಾ ಅಷ್ಟೇ ಅಷ್ಟೇ. ನಟರಾಜು ಯಾವ ಊರಿನವರು? ಇದೇ TL ಪಾಳ್ಯ, ಹಾವೇನಹಳ್ಳಿ ಪಾಳ್ಯ. ಎಲ್ಲಿ ಬರ್ತದ? ಇಲ್ಲೇ TL ಪಾಳ್ಯ, ಕೊಬ್ಬರಿ ಆಚೆ ಬರ್ತೀವಿ. ತಿಪ್ಟೂರ್ನವರು? ತಿಪ್ಟೂರು. ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀನಿ. ಬರೀ ಕಜಾಯನೇ ಓಡಿಸ್ತದೆ. ಎಷ್ಟು ವರ್ಷದಿಂದ ಮಾಡ್ತೀರಿ? ಈಗಾಗಲೇ 20 ವರ್ಷ ಆಯಿತು. 20 ವರ್ಷದಿಂದ? ಫಸ್ಟು ಬೆಂಗಳೂರಿಗೆ 20 ವರ್ಷ. ಬೆಂಗಳೂರಿನಾಗೆ 20 ವರ್ಷ ಆಯಿತು. ಹೆಂಗೆ ಬಂದ್ರಿ ಈ ಫೀಲ್ಡ್ಗೆ? ಇಲ್ಲಿ ನಮ್ಮ ಪರಿಚಯ ಇದ್ದರು, ಅವರು ನೋಡಿ ಇಲ್ಲಿ ಬಂದ್ಬಿಡಿ ಅಂತ ಹೇಳಿದರು. ಬಂದು ಇಲ್ಲಿ ಮನೆ ಎಲ್ಲ ತಗೊಂಡು, ಕಟ್ಟಿರೋ ಮನೆಯೇ ತಗೊಂಡು, ಹಿಂಗಾಗಿ ಇವಾಗ ಸ್ವಂತ ಮಾಡ್ಕೊಂಡಿದ್ವಿ. ಈಗ ಇದು ವ್ಯಾಪಾರ ಮಾಡಿ. ನಿಮ್ಮ ಮೂಲ ಇದೇ ಊರೇನಾ? ಇದೇ ಊರಲ್ಲ, ನಮ್ಮದು ಸ್ವಂತ ಬಾನವಾಡಿ. ಶಿವಗಂಜೆ ಆಚೆ ಬಾನವಾಡಿ. ಬಾನವಾಡಿ. ಹಾಂ, ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದ್ರಿ? ಇಲ್ಲಿ ಬಂದು ನಾವು ಇಲ್ಲಿ ನಮ್ಮ ಬಾಮೈದ ಇದ್ದ ಮಾಣಿಕೆರೆಗೆ, ಅವ ನೋಡಿ ನಾವು ಈ ಕಡೆ ಬಂದು. ಯಾವ್ಗೆ ಕೆಲಸಕ್ಕೆ ಅಂತ ಬಂದರೆ ಅಥವಾ ಬೇರೆ ಉದ್ದೇಶ? ಇಲ್ಲೆಲ್ಲ ಇದೇ ವ್ಯಾಪಾರ ಮಾಡ್ಬೇಕು ಅಂತ. ಮೊದಲಿಂದ ಇದೇ ಮಾಡ್ತೀರಾ? ಮೊದಲು ಬೆಂಗಳೂರಾಗಿ 20 ವರ್ಷ ಕಜಾಯ ಮಾಡ್ತೀರಿ? ಕಜಾಯ. ಎಲ್ಲಿ ಮಾಡ್ತೀರಿ? ಅಲ್ಲಿ ಕಾಮಾಕ್ಷಿ ಪಾಳ್ಯ, ಅಂಜನಾನಗರ, ಸುಂಕುತ್ಕಟ್ಟೆ ಪಕ್ಕ. ಹಾಗಾಗಿ ಇಲ್ಲಿ ನಮ್ಮ ಬಾಮೆ ಇದ್ದವನೇ ಇಲ್ಲಿ ಬಂದ್ಬಿಡಿ ಅಂತ ಹೇಳಿದ. ಬಂದು ಇದೇ ವ್ಯಾಪಾರ ಮಾಡಿ. ಬಟ್ ಬೆಂಗಳೂರಲ್ಲಿ ವ್ಯಾಪಾರ ಜಾಸ್ತಿ ಇರ್ತಾರೆ, ಇಲ್ಲಿ ಕಡಿಮೆ ಅಲ್ವಾ? ಅಲ್ಲಿ ಆಗೋದು ಚೆನ್ನಾಗೆ. ನಮಗೆ ಸಾಲ ಉಳಿ ಬರಲಿಲ್ಲ. ಸಾಲ ಉಳಿ ಬರಲಿಲ್ಲ ಅಂದರೆ ಸಾಲ ಉಳಿ ಅಂದರೆ ಅಲ್ಲಿ ನಮಗೆ ಮೈ ಎತ್ತಲಿಲ್ಲ, ಅಲ್ಲಿ ಕೈ ಎತ್ತಲಿಲ್ಲ. ಯಾಕೆ ಸರ್? ಅಲ್ಲಿ ಎಷ್ಟೇ ವ್ಯಾಪಾರ ಮಾಡಿದ್ರು ಕೈ ಎತ್ತಲಿಲ್ಲ. ಯಾಕೆ ವ್ಯಾಪಾರ ಆಗ್ತಿಲ್ವಾ? ಆಗೋದು ಕೈ ಎತ್ತಿಲ್ಲ, ಬಂದರೆ ಎತ್ತು ಹೋಗೋದು. ಇಲ್ಲಿ ಪರವಾಗಿಲ್ಲ. ಅಲ್ಲಿ ಎಷ್ಟು ವ್ಯಾಪಾರ ಮಾಡ್ತೀರಿ ಮೊದಲು? ಅಲ್ಲಿ ಮಾಡಿನೇ 1,500 2,000. ಇಲ್ಲಿ ಎಷ್ಟು ವ್ಯಾಪಾರ ಮಾಡ್ತೀರಿ ಡೈಲಿ? ಇಲ್ಲಿ ಪರವಾಗಿಲ್ಲ, 1,500 2,000 ಕಜಾಯ ಮಾಡ್ತೀರಾ? ಕಜಾಯ ಎಲ್ಲ ಐಟಮು ಮಾಡಿನೇ, ರವೆ ಉಂಡೆ, ನಿಪ್ಪಟ್ಟು ಎಲ್ಲ. ಇವಾಗ ಅವೆಲ್ಲ ಬಿಟ್ಬಿಟ್ಟು ಇಷ್ಟು. ಹಾಂ ಕಜಾಯ ಯಾರು ಮಾಡ್ತಾರೆ ಇದನ್ನ? ಎಲ್ಲ ನಾನೇ ಮಾಡೋದು. ನೀವೇ ಎಲ್ಲಿ ಕಲ್ತು ಕಜಾಯ ಮಾಡೋದು? ನಾವು ಬೆಂಗಳೂರಿನಾಗೆ ನಾನು ಕಲ್ತ್ಕೊಂಡು. ಎಷ್ಟೋ ಹೆಣ್ಮಕ್ಳಿಗೆ ಮಾಡಕ್ಕೆ ಬರಲ್ಲ ಅಂತಾರೆ. ಅದೇನೋ ಅಕ್ಕಿ ಚೆನ್ನಾಗೆ ಬರೋದೇ ಇಲ್ಲ, ಅದು ಒಬ್ಬೊಬ್ರಿಗೆ ಬರೋದು ಇಲ್ಲ. ಒಂದೊಂದು ಟೈಮ್ ನಮಗೆ ಕೈ ಕೊಟ್ಬಿಡ್ತದೆ. ಅದು ಭಾರಿ ಹುಷಾರಾಗಿದೆ. ಯಾರು ಹೇಳ್ಕೊಟ್ಟು ನಿಮ್ಮ ಕಜಾಯ ಮಾಡೋದು? ಇದು ಮುಂಚೆ ನಮ್ಮ ಅತ್ತೆ ಮಾವರು ಹೇಳಿಸ್ಲಿಲ್ಲ ಬಿಡಿ. ನಮ್ಮ ಅತ್ತೆನ ಮಾವದಿದ್ರು, ಅವರು ಹೋಗಿ ಬೆಂಗಳೂರೇ ಸೇರ್ಕೊಂಡ್ರು. ಅವರು ನಮ್ಮನ್ನು ಕರ್ಸ್ಕೊಂಡು ನಾನು ಹಳ್ಳಿ ಒಳಗೆ ವ್ಯವಸಾಯ ಓದ್ಬಿಟ್ಟು ವ್ಯವಸಾಯ ಮಾಡ್ತಿದ್ದೆ. ಅಲ್ಲಿಂದ ಬಂದ್ಬಿಡಿ ಅಂತೇಳಿ ಓದಿ ಜೊತೆ ಸೇರ್ಕೊಂಡು, ತಿರ್ಗಿ ಅಲ್ಲಿ ಓದಿ ಬೇರೆ ಸೇರಿಕೊಂಡು ಬೇರೆ ಆಗಿ ನಾನು ಮಾಡ್ಕೊಂಡೆ. ನಮ್ಮವ್ರ ಹೆಂಗಸರು 5 ವರ್ಷ ಆಯಿತು ತೀರ್ಕೊಂಡು. ಏನಾಗಿತ್ತು? ಅದು ಗಂಟ್ಲು ಕ್ಯಾನ್ಸರ್. ಈಗ ಒಬ್ಬನೇ ಮಾಡ್ತಾಯಿದ್ದೀನಿ. ನಮ್ಮ ಮಗ ಅವನೇ, ಸೊಸೆಯವರೇ, ಮೊಮ್ಮಕ್ಕಳವರೇ, ನಾನೇ ನೋಡ್ಕೊಳ್ತಾ ಇದ್ದೀನಿ. ಅಲ್ಲಿ ಜೆರಾಕ್ಸ್ ಅಂಗಡಿ ನಡೀತದೆ. ಸೊಸೆ, ಮಗ BMTC ಡ್ರೈವರು ಬೆಂಗಳೂರಲ್ಲಿ. ಬೆಂಗಳೂರು. ಈಗ ನೀವು ಇರೋದು ಒಬ್ಬರೇ ಈ ಊರಲ್ಲಿ ಕಜಾಯ ಮಾಡ್ಕೊಂಡು ಓಡ್ತೀರಾ? ಎಷ್ಟು ಏಜ್ ನಿಮಗೆ? ನಮಗೆ 70-75 ಆಗುತ್ತೆ. ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಏನೇನು ಮಾಡ್ತೀರಾ? ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. 10-10:30 11 ಗಂಟೆ ಕೈ ಬಿಟ್ಟು. ಈಗ ಬೆಳಗ್ಗೆ ನೀವೇ ದಿನ ಮಾಡ್ತೀರಾ ಅಥವಾ ಮಾಡಿಟ್ಕೊಂಡ್ಬಿಟ್ಟು? ಇಲ್ಲ ಡೈಲಿ ಮಾಡ್ಬೇಕು. ಎಷ್ಟು ಗಂಟೆಗೆ ಮಾಡ್ತೀರಾ? ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. ಎದ್ದು 10:10ವರೆಗೆಲ್ಲ ಕೈ ಬಿಟ್ಟು 10ವರೆಗೆ ಮಾಡ್ಕೊಂಡ್ಬಿಡ್ತೀರಿ? ಎಷ್ಟು? ಏನಿಲ್ಲ, ಪಾಕ ಎಲ್ಲ ರೆಡಿಯಾಗಿರ್ತದೆ. ಅದು 15 ದಿನ 20 ದಿನ ರೆಡಿ ಮಾಡ್ಕೊಂಡು ಮಡಿಕೊತೀನಿ. ಅದು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಾಡ್ತೀರಾ? ಒಬ್ಬರೇ ಟೀಮ್ ಇಲ್ಲ? ಸೂಪರ್. ಯಾರನ್ನೂ ಕರ್ಕೊಳ್ಳಲ್ಲ. ಮನೆ ಇಲ್ಲೇ ಪಾಳ್ಯ, TL ಪಾಳ್ಯ ಅಂತ. ನಮ್ಮ ನಟರಾಜಣ್ಣ ಮಾಡಿರುವಂತಹ ಅಕ್ಕಿ ಕಜಾಯ ಇದು ಒರಿಜಿನಲ್ ತಿಪ್ಪೂರು ಸ್ಟೈಲ್ ಕಜಾಯ ಇದು. ಬಿಸಿ ಇದೆ ಈಗಲೂ? ಬಿಸಿನೇ, ಇವಾಗ ಬಿಸಿ ಮಾಡ್ತೀನಿ. ಓಕೆ. ಡೈಲಿ ಅವತ್ತೇ ಮಾಡೋದು. ಅಣ್ಣ ನಿಮ್ಮ ಹೆಸರು ಹೇಳಿಣ್ಣ? ನಮ್ಮ ಹೆಸರು ರಂಜಿತ್ ಅಂತ, TL ಪಾಳ್ಯದಿಂದ. ಇವ್ರು ನಮ್ಮೂರಲ್ಲೇ ಕಜಾಯ ಮಾಡೋದು. ಡೈಲಿ ಬಿಸಿ ಇರುತ್ತೆ ಕಜಾಯ, ಫುಲ್ ಸ್ವೀಟಾಗಿ ಇರುತ್ತೆ. ನಾವೆಲ್ಲ ಹುಡ್ಕೊಂಬರ್ತೀವಿ. ಇದು ಎಲ್ಲಿ ವ್ಯಾಪಾರ ಹುಡ್ಕೊಂಬರ್ತೀವಿ ಅಂತ. ಒಳ್ಳೆ ಕಜಾಯ ಮಾತ್ರ. ನಿಜಕ್ಕೂ ತುಂಬ ಚೆನ್ನಾಗಿದೆ ಈ ಕಜಾಯ ಇದು. ಒಳ್ಳೆ ಸಾಫ್ಟ್ ಆಗಿದೆ, ಕ್ರಿಸ್ಪ್ ಆಗಿದೆ, ಆ್ಯಂಡ್ ಇದು ಬಿಸಿನೂ ಇದೆ, ಒಳ್ಳೆ ರುಚಿ ಇದೆ. ನಾವು ಇರತ್ತಕ್ಕೆ ಬಂದು ಅವ್ರು ಡೈಲಿ ನಾವು ಕಸ್ಟಮರ್ ತಗೊಂತಾ ಇರ್ತೀವಿ. ಡೈಲಿ ಕಸ್ಟಮರ್? ಇವ್ರು ನಮ್ಮೂರಲ್ಲಿ ಇರೋದು. ಊರಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ APMC ಗಾರ ಬಂದು ನಮಗೆ ಕೊಟ್ಟು ಹೋಗ್ತಾರೆ. ಸೊ ನೀವು ಒಂದು ಊರಲ್ಲಿ ಸಿಕ್ಕಿದ್ರೆ APMC ಗಾಡಿ ಹಾಕೊಂಡ್ಬರ್ತೀರಾ? APMC ನಾವು ಇಲ್ಲೇ ಕೆಲಸ ಮಾಡೋದು. ಅವ್ರು ಇದೇ ರೋಡಲ್ಲಿ ಬರ್ತಾರಲ್ಲ, ನಾವು ಅಲ್ಲಿ ಕುಂತಿದ್ರೆ ಅಲ್ಲಿ ಬರ್ತಿರಂಗೆ ನಾವು ಡೈಲಿ ತಗೊಂತೀವಿ. ಸೂಪರ್. ನೀವು ನಿಮ್ಮ ಸ್ನೇಹಿತರ ತಗೋತೀರಾ? ನಾವೆಲ್ಲ ಸುಮಾರು ವರ್ಷದಿಂದ ನೋಡಿದ್ದೀನಿ, ತಿಂದಿದ್ದೀನಿ. ಆಮೇಲೆ ಏನು ಗಂಟ್ಲು ಪ್ರಾಬ್ಲಮ್ ಏನಾಗಿಲ್ಲ, ಹಾಗಾಗಿ ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ತಿಂತಾ ಇದ್ದೀನಿ, ಇನ್ನೊಂದು ತಿನ್ಬೇಕು ಅನ್ಸುತ್ತೆ. ಹೊರಡಿ ಕೈ ಹಾಕ್ತಾನೆ ನಮ್ಮ ಹುಡುಗನ. ಹೊರಡಿ ಕಜಾಯ ಬನ್ನಿ, 2 ಕತ್ತು ಕಜಾಯ, 2 ತಿಪ್ಪೂರು ಸ್ಟೈಲ್, 2 ಕತ್ತು.
ಕೊಡಕ್ಕೆ ಉದ್ದಾಡ್ತೀಯಲ್ಲ ನೀನು. ನಾನು ಒಂದೇ ಕೊಟ್ಟರೆ ಅದಕ್ಕೆ ಎರಡನೇದು. ಸರ್ ಯಾವ ದೊಡ್ಡ ದೊಡ್ಡ ಮನೆಯವರಾಗಿರಲಿ ಬಡವರಾಗಿರಲಿ ಈ ಮನುಷ್ಯ ಬಂತು ಅಂದರೆ ಎಲ್ಲರೂ ಇಷ್ಟಪಟ್ಟು ತಗೊಂತಾರೆ. ಇವನು ಈ ಸಣ್ಣ ಪಟಿಕೆ ಇಟ್ಕೊಂಬಂದಿಯಾನೆ ಅಂತೇಳಿ ಯಾರು ನೆಗ್ಲೆಕ್ಟ್ ಮಾಡಲ್ಲ. ಫುಡ್ಡು ಚೆನ್ನಾಗಿರುತ್ತೆ, ಹಂಗಾಗಿ ಎಲ್ಲರೂ ತಗೋತಾರೆ. ಬಿಸಿ ಇದೆ ನೋಡಿ. ತಿಪ್ಟೂರು ಕಜಾಯ ನಮ್ಮ ಅಂಕಲ್ ಮಾಡೋ ಕಜಾಯ ತುಂಬ ಚೆನ್ನಾಗಿದೆ. ತಿಪ್ಟೂರು ಕಡೆ ಬಂದರೆ ನಿಮ್ಗೆ ಅದೃಷ್ಟ ಇದ್ರೆ ಇವ್ರು ಸಿಕ್ಕರೆ ತಿನ್ನಿ.